ಹಾಯ್ ಮಚಾಸ್ ಆ್ಯಂಡ್ ಮಚೀಸ್, ವೆಲ್ಕಮ್ ಟು ಮೈ ಮಿನಿ ಲಾಗ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರಲಿ ಅಂತಲೇ ಬಯಸ್ತೀನಿ. ಇವತ್ತು ಹೆಂಗೋ ವಾಕಿಂಗಿಂದ ಮುಗಿಸ್ಕೊಂತ ಹಂಗೆ ಇಲ್ಲಿ ತೊಗೊಂಡು ಮನೆಗೆ ಬಂದೆ. ಸೊ ಮೆಣಸಿನ್ಕಾಯಿ ಪುಡಿ ಮತ್ತು ಧನಿಯಾ ಪುಡಿ ಎಲ್ಲ ಖಾಲಿ ಆಗಿದೆ. ಸೊ ಬಿಡಿಸ್ಕೊಡ್ಬೇಕು ಅಂತ ನನ್ನ ತಮ್ಮನ ಮನೇಲಿ ಹೇಳಿದ್ರು. ನನ್ನ ತಮ್ಮನ ಮನೇಲಿ ಮಗುವಾಗಿರೋದ್ರಿಂದ ಬಿಡಿಸ್ಕೊಡೋಕ್ಕಾಗಲ್ಲ ಅಲ್ಲಿ. ಸೊ ಅದಕ್ಕೆ ನಾನೇ ಬಿಡಿಸಿ ಇಲ್ಲಿಂದ ಪ್ಯಾಕ್ ಮಾಡಿ ತೊಗೊಂಡೋಗಿ ಕೊಟ್ಬಿಟ್ಟು ಬರೋಣ ಅಂತ ಎಲ್ಲ ಬಿಡಿಸ್ತಾ ಇದ್ದೀನಿ. ಹುರ್ದು ಎಲ್ಲ ಪುಡಿ ಮಾಡಿ ತೊಗೊಂಡೋಗಿ ಮಿಲ್ಗೆ ಹಾಕಿ ಪೌಡ್ರ್ ಮಾಡಿಸಿ ತಗೊಂಡೋಗಿ ಪ್ಯಾಕ್ ಮಾಡಿ ಕೊಟ್ಬಿಟ್ಟು ಬರೋಣ ಅಂತ. ಸೊ ನಮ್ಮ ಹಳ್ಳಿಯವರು ನನ್ನನ್ನು ಕಂಡುಹಿಡಿದ್ಬಿಟ್ರು, ನಮ್ಮೂರವರು. ಸೊ ನನಗೆ ತುಂಬ ಖುಷಿ ಅನಿಸ್ತು, ನೀವು ಯೂಟ್ಯೂಬ್ ಮಾಡ್ತೀರಾ, ಇನ್ಸ್ಟಾಗ್ರಾಮ್ ಮಾಡ್ತೀರಾ ಅಂತ. ಖುಷಿ ಅನಿಸ್ತು ಒಂದು ಕಡೆ. ಯಾಕಂತೇಳಿದ್ರೆ ನಾನು ಎಷ್ಟೋ ಹಳ್ಳಿ ಹೋದಾಗ ನಾನು ಟ್ರಾನ್ಸ್ ಆಗಿದ್ದೀನಿ ಅಂತ ಮಾತೇ ಆಡಿಸಿರ್ಲಿಲ್ಲ ಎಷ್ಟೋ ಜನ. ಇವತ್ತು ನನ್ನನ್ನು ಹುಡುಕೊಂಡು ಮಾತಾಡಿಸ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ನಿಮ್ಮಂಥವ್ರು, ನೀವು ಕೊಡುವಂಥ ಒಂದು ರೆಸ್ಪೆಕ್ಟು, ನನಗೆ ಇನ್ಸ್ಟಾಗ್ರಾಮಿಂದ ಬರುವಂಥ ಒಂದು ಕಮೆಂಟ್ಗಳು. ಸೊ ಇದಕ್ಕೆ ನಾನು ಯಾವತ್ತೂ ಚಿರಋಣಿ. ಮತ್ತು ಇದ್ರ ಜೊತೆ ಬಂದುಬಿಟ್ಟು ಮಾವಿನಕಾಯಿ ಎಲ್ಲ ಉಳಿದಿತ್ತು. ಸೊ ಮಾವಿನಕಾಯಿ ಎಲ್ಲ ಕಟ್ ಮಾಡಿ ಉಪ್ಪಿನಕಾಯಿ ಮಾಡಿಬಿಡೋಣ ಅಂದ್ಬಿಟ್ಟು ಉಪ್ಪಿನಕಾಯಿಗೆ ಎಲ್ಲ ಕಟ್ ಮಾಡಿ ಪ್ಯಾಕ್ ಮಾಡಿದೆ. ಯಾವತ್ತೇ ಆಗಿರಲಿ ನಮ್ಮ ಮನೇಲಿ ಏನಾದ್ರೂ ಊಟ ಮಿಕ್ಕಿತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಯಾರಾದರೂ ಹಸ್ತವ್ರಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಕೊಡಿ. ಯಾರಿಗೂ ಕೊಡಲಿಲ್ವಾ ಖಂಡಿತವಾಗ್ಲೂ ಅದನ್ನ ವೇಸ್ಟ್ ಮಾಡಬೇಡಿ. ಬಾತ್ರೂಮು ಅಲ್ಲಿ ಇಲ್ಲಿ ತಗೊಂಡೋಗಿ ಚೆಲ್ಲಬೇಡಿ. ನಾಯಿಗಳ್ಗೆ ಹುಡಿಕೊಂಡೋಗಿ ನಾಯಿಗೆ ಹಾಕಿ. ಆದಷ್ಟು ಪಕ್ಷಿಗಳಿಗೆ ಇವ್ರಿಗೆ ನಿಮ್ಮ ಮನೆ ಮೇಲೆ ಟೆರೆಸ್ ಮೇಲೆ ನೀರಿಡೋಕ್ಕೆ ಪ್ಲ್ಯಾನ್ ಮಾಡಿ ನೀರಿಡಿ. ಇಲ್ಲಾಂದರೆ ಏನಾದರೂ ಅನ್ನ ಗಿನ್ನ ಅದು ಇದು ಏನೇನು ಮಿಕ್ತದೆ ಅದು ತೊಗೊಂಡೋಗಿ ಟೆರೆಸ್ ಮೇಲೆ ಇಡಿ. ಅವಕ್ಕೊಳಗಾದ್ರೂ ಆಹಾರ ಆಗುತ್ತೆ. ಇಷ್ಟು ಟ್ಯಾಂಕ್ನ ಕ್ಲೀನ್ ಮಾಡಿಸೋದಕ್ಕೆ ಕರೆದಿದೆ. ಕಾರಣ ಇಷ್ಟೇ, ನಮ್ಮ ಮನೇಲಿ ಬೋರ್ ಆಗಿರೋದ್ರಿಂದ ಬೋರಲ್ಲಿ ಯಾವಾಗ್ಲೂ ಬೋರ್ದು ಸೊಂಪಲ್ಲಾಗಿರಲಿ ಇಲ್ಲಾಂದರೆ ಟ್ಯಾಂಕಲ್ಲಾಗಿರಲಿ ಮಣ್ಣು ಸೇರೋವಂಥದ್ದು ಸಹಜ. ಸೊ ಅದಕ್ಕಾಗಿ ನಾವು ಒಂದು 6 ತಿಂಗ್ಳಿಗೆ ಸತಿನಾದರೂ ಕ್ಲೀನ್ ಮಾಡಿಸ್ಕೋಬೇಕು. ಸಂಪನ್ನಾಗಿರಲಿ ಇಲ್ಲ ಟ್ಯಾಂಕ್ನಾಗಿರಲಿ ಚೆನ್ನಾಗಿ ಕ್ಲೀನ್ ಮಾಡಿಸ್ಕೋಬೇಕು. ಸೊ ಅದಕ್ಕಾಗಿ ನಾನು ಹುಡುಕ್ತಾ ಇದ್ದಾಗ ಈ ನಂಬರ್ ಸಿಕ್ತು. ಎಷ್ಟು ಚೆನ್ನಾಗಿ ಬಂದು ಬೆಸ್ಟ್ ಸರ್ವಿಸ್ ಕೊಟ್ಟರು, ತುಂಬ ಚೆನ್ನಾಗಿ ಮಾಡಿದ್ರು. ಅದು ಕಡಿಮೆ ಬಜೆಟಲ್ಲಿ ಮಾಡಿದ್ರು. ತುಂಬ ಖುಷಿ ಅನಿಸುತ್ತೆ ನನಗೆ. ಯಾಕಂತೇಳಿದ್ರೆ ಸೊಂಪು ಮತ್ತು ಟ್ಯಾಂಕನ್ನು ಕ್ಲೀನಾಗಿರಲೇಬೇಕು. ಯಾಕಂದರೆ ಕುಡಿಯೋ ನೀರು ಮತ್ತು ನಮ್ಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಚೆನ್ನಾಗಿರ್ಬೇಕಲ್ವ. ಸೊ ಯಾರಿಗಾದ್ರೂ ನೀಡ್ಸ್ ಇದ್ದರೆ ಖಂಡಿತ ಆ ಒಂದು ಇದಕ್ಕೆ ಕಾಲ್ ಮಾಡಿ. ಮತ್ತು ಏನಪ್ಪ ಅಂತ ಹೇಳಿದ್ರೆ ಇವತ್ತಿನ ಡೇ ತುಂಬ ಚೆನ್ನಾಗಿತ್ತು. ಯಾಕೆಂತೇಳಿದ್ರೆ ನನ್ನ ಫ್ರೆಂಡ್ ಒಬ್ಬರನ್ನು ಮೀಟ್ ಮಾಡಬೇಕಾಯಿತು, ಹೋಗಿ ಮೀಟ್ ಮಾಡಿದೆ. ಮತ್ತು ಜೊತೆಗೆ ಬಂದುಬಿಟ್ಟು ನಾನು ಯಾವುದೋ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀನಿ. ಆದರೆ ನಿಮ್ಮೆಲ್ಲರ ಕಡೆಯಿಂದ ಸಪೋರ್ಟ್ ಬೇಕು ಮತ್ತು ನಿಮ್ಮೆಲ್ಲರ ಕಡೆ ಆಶೀರ್ವಾದನೂ ಬೇಕು. ಆ ಒಂದು ಪ್ರಾಜೆಕ್ಟ್ ಸಕ್ಸಸ್ ಆಗೋದಕ್ಕೆ ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿರುವಂಥ ಎಲ್ಲ ನನ್ನ ಸಪೋರ್ಟರ್ಸ್ಗಳು ತುಂಬ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಅದು ಸಕ್ಸಸ್ ಆಗುತ್ತೆ. ಅದು ಯಾವ ಪ್ರಾಜೆಕ್ಟ್, ಏನು ಎತ್ತು, ನಾನೇನು ಮಾಡ್ತಾಯಿದ್ದೀನಿ ಅನ್ನೋದ್ರ ಬಗ್ಗೆ ಮುಂದಿನ ಬ್ಲಾಗಲ್ಲಿ ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಯಾವಾಗಲೂ ಇಷ್ಟೇ ಊಟ ಮಾಡಿ, ಹೆಲ್ತಿಯಾಗಿ ಊಟ ಮಾಡಿ, ಆರೋಗ್ಯವಾಗಿರಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಊಟದ ಲಿಮಿಟಲ್ಲಿ ಆರೋಗ್ಯಕರವಾದಂಥ ಫುಡ್ಡನ್ನು ತೊಗೊಳ್ಳಿ. ಎಣ್ಣೆಲಿ ಕರೆದಿರೋದು ಆದಷ್ಟು ಅವಾಯ್ಡ್ ಮಾಡಿ. ಎಲ್ಲ ಒಂದು ಕೆಲಸಗಳು ಕಾರ್ಯಗಳು ಬೆಳಗ್ಗೆ ಹೊತ್ತೇ ನಡೆಯುವಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ, ನೆಮ್ಮದಿ ಸಿಗ್ಲಪ್ಪ, ಕಾಪಾಡಪ್ಪ, ಇವತ್ತಿನ ದಿನ ಎಲ್ಲ ಖುಷಿಯಾಗಿರಪ್ಪ ಅಂತ. ಜೊತೆಗೆ ಬಂದುಬಿಟ್ಟು ಒಂದು ಮೆಡಿಟೇಷನು, ಮನಸ್ಸಿಗೆ ನೆಮ್ಮದಿ. ನಾವೇನೇನು ಅಂದ್ಕೊತೀವಿ ಅದನ್ನೆಲ್ಲ ಹಿಂದಕ್ಕೆ ಬಿಟ್ಬಿಡಬೇಕು. ಮುಂದೆ ನಮಗೆ ಇವತ್ತಿಂದ ಏನು ನಡೀತದೆ ಅನ್ನೋದ್ರ ಬಗ್ಗೆ ಯೋಚನೆ ಕೊಡಪ್ಪ ಅಂತ ಕೇಳ್ಕೊಳ್ಳೋದು. ಮತ್ತು ಒಳ್ಳೊಳ್ಳೆ ವಿಷಯದ ಬಗ್ಗೆ ಯೋಚನೆ ಕೊಡಪ್ಪ, ಒಳ್ಳೊಳ್ಳೆ ವಿಷಯಗಳನ್ನ ಇದು ಮಾಡಪ್ಪ ಅಂತ. ಪ್ರತಿದಿನದಲ್ಲಿ ನಾನು ಯಾವತ್ತೂ ಏನು ಮಾಡ್ತೀನಿ, ಯಾವ ಥರ ಇರಬೇಕು, ಹೆಂಗಿರಬೇಕು, ಮನಸ್ಸು ನೆಮ್ಮದಿಯಾಗಿದ್ದರೆ ಮಾತ್ರ ನಾನು ಪಾಸಿಟಿವ್ ಆಗಿರೋಕ್ಕೆ ಸಾಧ್ಯ ಆಗುತ್ತೆ. ಯಾವಾಗಲೇ ಆಗಿರಲಿ ನಾವು ದುಡ್ಡು ಮಾಡಿಲ್ಲ ಅಂತ ತುಂಬ ಕೊರಗ್ತಾ ಇರ್ತೀವಿ. ಕಾರಣ ಇಷ್ಟೇ, ಏನಂತ ಹೇಳಿದ್ರೆ ದುಡ್ಡು ಮಾಡೋದು ಈಸಿ ಏನಲ್ಲ ರೀ, ಕಷ್ಟನೇ. ಯಾಕೆ ಅಂತ ಹೇಳಿದ್ರೆ 10 ರೂಪಾಯಿ ಸಂಪಾದನೆ ಮಾಡಬೇಕು ಅಂದ್ರೂ ಎಷ್ಟೊಂದು ಕಷ್ಟಪಡ್ತೀವಿ. ಆದರೆ ಆ 10 ರೂಪಾಯಿನ ನೀರು ಖರ್ಚು ಮಾಡ್ದಂಗೆ ಖರ್ಚು ಮಾಡಿಬಿಡ್ತೀವಿ. ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು ಉಳಿಬೇಕು. ಸಂಪಾದನೆ ಮಾಡಿದ ದುಡ್ಡನ್ನ ಬೆಳೆಸಬೇಕು, ಅದು ಇಂಪಾರ್ಟೆಂಟ್. ಅವಾಗ ತಾನೇ ನಾವು ಶ್ರೀಮಂತರಾಗೋಕ್ಕಾಗೋದು. ಇಲ್ಲ ಅಂತ ಹೇಳಿದ್ರೆ ನಾವು ಯಾವತ್ತೂ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅನ್ನೋದೇ ಬದುಕ್ತಾ ಇರ್ತೀವಿ. ಯಾವಾಗಲೇ ಆಗಿರಲಿ ನಮ್ಮ ಹತ್ರ ಒಂದು ಗುರಿ ಇರಬೇಕು. ಆ ಗುರಿ ಮುಟ್ಟೋಕ್ಕೆ ನಮ್ಮ ಹತ್ರ ಒಂದು ಛಲ ಇರಬೇಕು. ಆ ಛಲದಿಂದ ಮುಖಾಂತರವಾಗಿಯೇ ನಾವು ಆ ಒಂದು ಗುರಿನ ಮುಟ್ಟೋಕ್ಕೆ ಸಾಧ್ಯ. ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.